ಒಂದು ಕಾಲದಲ್ಲಿ ರಾಜರು ಮಾತ್ರ ಸೇವಿಸ್ತಿದ್ದ ಆಹಾರ ಇವತ್ತು ಯಾರು ಬೇಕಾದರೂ ತಿನ್ಬೋದು. ಆದರೆ ಈಗಿನ ಕಾಲದಲ್ಲಿ ನಮ್ಮ ಜನ ಯಾವುದು ಒಳ್ಳೆಯದನ್ನ ತಿನ್ನೋದೇ ಇಲ್ವಲ್ಲ. ಇವತ್ತು ನಾನು ಬ್ಲ್ಯಾಕ್ ರೈಸ್ ಬಗ್ಗೆ ಮಾತಾಡ್ತಿದ್ದೀನಿ, ಅಂದರೆ ಕಪ್ಪು ಅಕ್ಕಿ. ಇದು 1000 ವರ್ಷ ಹಿಂದೆಯಿಂದನೂ ಇದೆ. ಆದರೆ ಆಗಿನ ಕಾಲದಲ್ಲಿ ಇದನ್ನ ನಾರ್ಮಲ್ ಮನುಷ್ಯರು ತಿನ್ನಬಾರ್ದು ಅಂತೇಳಿ ಬ್ಯಾನ್ ಮಾಡಿದ್ರು. ಯಾಕಂದರೆ ಇದರಲ್ಲಿ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಅಕ್ಕಿ ಬ್ರೌನಿಶ್ ಪರ್ಪಲ್ ಕಲರ್ ಅಲ್ಲಿ ಇರೋದಕ್ಕೆ ಕಾರಣ ಆಂಥೋಸೈನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಇಂದ. ಈ ಒಂದು ಆಂಥೋಸೈನ್ ಅನ್ನೋದು ಆಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುವಂತ ಒಂದು ಫ್ಲವನಾಯ್ಡ್. ಇದನ್ನ ನಾವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟಬಹುದು. ನಿಮಗೆ ಡಯಾಬಿಟಿಕ್ಸ್ ಇದ್ರೂ ಸರಿ, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಾದ್ರೂ ಸರಿ, ಇದು ನಿಮಗೆ ಬೆಸ್ಟ್. ಯಾಕೆ ಅಂದರೆ ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಕಮ್ಮಿ, ಹೈ ಫೈಬರ್ ಜಾಸ್ತಿ. ಅದು ಅಲ್ಲದೆ ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ನಿಮ್ಮ ಸ್ಕಿನ್ ಆ್ಯಂಡ್ ಓವರ್ ಆಲ್ ಹೆಲ್ತಿಗೆ ಇದು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇಷ್ಟು ಬೆನಿಫಿಟ್ ಇರೋದ್ರಿಂದನೇ ಆಗಿನ ಕಾಲದಲ್ಲಿ ರಾಜರು ಮಾತ್ರ ಇದನ್ನು ತಿಂತಾಯಿದ್ರು. ಆದರೆ ಈಗ ಈ ಬ್ಲ್ಯಾಕ್ ರೈಸ್ನ ಕುಕ್ ಮಾಡುವಾಗ್ಲೇ ಆಂಥೋಸೈನಿಕ್ ಅನ್ನೋದೆಲ್ಲ ಹೋಗ್ಬಿಡುತ್ತೆ ಅಂತ ಸ್ವಲ್ಪ ಜನ ಹೇಳ್ತಿದ್ದಾರೆ. ಇದನ್ನು ಯಾವ ರೀತಿ ಕುಕ್ ಮಾಡಿದ್ರೆ ನಮಗೆ ಒಳ್ಳೇದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗದೆ ಇರೋದಕ್ಕೆ 12 hours ಓವರ್ ನೈಟ್ ಸೋಕ್ ಮಾಡಿ ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡದೆ ನಾರ್ಮಲ್ ಆಗಿ ಕುಕ್ ಮಾಡಿ ತಿನ್ನೋದ್ರಿಂದ ಇದರ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಈ ರೀತಿ ಕುಕ್ ಮಾಡುವಾಗ ಜಾಸ್ತಿ ನೀರು ಯೂಸ್ ಮಾಡ್ತೀನಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಯೂಸ್ ಮಾಡಿ ಕುಕ್ ಮಾಡ್ಕೊಳ್ಳೋದು ಒಳ್ಳೇದು. ನಾನು ಹೇಳ್ದಂಗೆ ಬ್ಲ್ಯಾಕ್ ರೈಸ್ನ ನೀವು ಡೈಲಿ ತಿಂತಾ ಇದ್ರೆ ನೀವು ರಾಜನೇ. ಆ್ಯಂಡ್ ಎಲ್ಲರೂ ಅನ್ಕೋತಿದ್ದಾರೆ ಈ ರೈಸ್ ತುಂಬ ಕಾಸ್ಟ್ಲಿ ಅಂತೇಳಿ. ಆ ಥರ ಎಲ್ಲ ಏನೂ ಇಲ್ಲ, ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಈ ರೈಸ್ ಸಿಗುತ್ತೆ. ಈ ರೈಸ್ ಏನಾದರೂ ಬೇಕು ಅಂತ ಹೇಳೋರು DM ಅವ್ರು ಕಾಮೆಂಟ್ ಮಾಡಿ, ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ಕೊಡ್ತೀನಿ.